ಸಂಗೀತ ಮಾಂತ್ರಿಕ ಡಾಕ್ಟರ್ ಇಳಯರಾಜ ಹಾಗೂ ಖ್ಯಾತ ಹಾಡುಗಾರ ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರು ದಕ್ಷಿಣ ಭಾರತದ ಹಿರಿಮೆಯನ್ನು ಚಲನಚಿತ್ರರಂಗದಲ್ಲಿ ಹೆಚ್ಚಿಸಿದ್ದಾರೆಂದು ಕರ್ನಾಟಕ ಮಾಧ್ಯಮ ಅಕಾಡೆಮಿ ಸದಸ್ಯ ಹಾಗೂ ಪತ್ರಕರ್ತ ಕೆ. ನಿಂಗಜ್ಜ ಹೇಳಿದರು. ಅವರು ನಗರದ ಹೊಸಳ್ಳಿ ರಸ್ತೆಯಲ್ಲಿರುವ ಪರಶುರಾಮ ಕರೋಕೆ ಸ್ಟುಡಿಯೋದಲ್ಲಿ ಸಂಗೀತ ಸ್ವರಾಂಜಲಿ ಕಲಾ ತಂಡದ ವತಿಯಿಂದ ಆಯೋಜನೆ ಮಾಡಿದ್ದ ಡಾಕ್ಟರ್ ಇಳಯರಾಜ, ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಹಾಗೂ ಕ್ರೇಜಿಸ್ಟರ್ ರವಿಚಂದ್ರನ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸಿ ಮಾತನಾಡಿದರು. ದಕ್ಷಿಣ ಭಾರತದಲ್ಲಿ ಸಿನಿಮಾ ಕ್ಷೇತ್ರವನ್ನು ವಿಶ್ವದಾದ್ಯಂತ ಪ್ರಸಾರ ಮಾಡಿದ ಗಣ್ಯರಾಗಿದ್ದಾರೆ. ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರು ನಮ್ಮ ಹಾಡುಗಳ ಮೂಲಕ 40,000ಕ್ಕೂ ಹೆಚ್ಚು ಹಾಡುಗಳ ಮೂಲಕ ದಕ್ಷಿಣ ಭಾರತದ ಕನ್ನಡಿಗರು, ತಮಿಳರು, ಮಲಯಾಳಿಗಳು ಮತ್ತು ಆಂಧ್ರದ ತೆಲುಗು ಭಾಷಿಕರಿಗೆ ರಸದೌತಣವನ್ನು ನೀಡಿರ್ತಕ್ಕಂಥ ಮಹಾನ್ ವ್ಯಕ್ತಿ. ಅದೇ ತರನಾಗಿ ಇಳಯರಾಜ ಅವರು ಮಲಯಾಳಂ, ತಮಿಳು, ಕನ್ನಡ, ತೆಲುಗು ಮತ್ತು ಹಿಂದಿ ಈ ಭಾಷಾ ಚಿತ್ರಗಳಿಗೆ ಸಂಗೀತ ನೀಡುವಲ್ಲಿ ತಮ್ಮದೇ ಆದಂಥ ಒಂದು ಗುರುತಿಂಪನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಜೊತೆಗೆ ಕನ್ನಡದ ಬಿಗ್ ಬಜೆಟ್ ಚಿತ್ರಗಳನ್ನು 80ರ ದಶಕದಲ್ಲಿ ನಿರ್ಮಾಣ ಮಾಡುವ ಮೂಲಕ ವೀರಸ್ವಾಮಿ ಅವರ ಲಾಂಛನದಲ್ಲಿ ನಮ್ಮ ರವಿಚಂದ್ರನ್ ಅವರು ಅತ್ಯುತ್ತಮವಾದ ಕಾರ್ಯವನ್ನು ಮಾಡಿ ಕನ್ನಡ ಚಿತ್ರರಂಗವನ್ನು ಬೆಳೆಸಿದ್ದಾರೆ. ಇವರು ಮೂವರನ್ನು ನಮ್ಮ ಕರೋಕೆ ಸ್ಟುಡಿಯೋದಲ್ಲಿ ಸಂಗೀತ ಸ್ವರಾಂಜಲಿ ತಂಡದ ಮೂಲಕ ನಾವು ಸ್ಮರಣೆ ಮಾಡಿದ್ದೇವೆ. ಅವರನ್ನು ಪ್ರೋತ್ಸಾಹದಾಯಕವಾಗಿ ಎಲ್ಲರೂ ಹಾಡುಗಳನ್ನು ಕೇಳಬೇಕು, ಸಂಗೀತನ ಆಲಿಸ್ಬೇಕಂತ ವಿಚಾರದಲ್ಲಿ ಪ್ರತಿ ಗಣ್ಯ ವ್ಯಕ್ತಿಗಳ ಸಂಗೀತ ಮತ್ತು ಸಿನಿಮಾ ಕ್ಷೇತ್ರಕ್ಕೆ ಕೊಡುಗೆ ನೀಡಿದವ್ರನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ನಾವು ಪರಂಪರೆಯನ್ನು ಹಾಕಿಕೊಟ್ಟಿದ್ದೀವಿ. ಸಂಗೀತ ಸ್ವರಾಂಜಲಿಯ ತಂಡದವರು ಇದನ್ನು ಇನ್ನೂ ಮುಂದುವರಿಸಿಕೊಂಡು ಹೋಗಬೇಕು. ಇತರ ಸ್ಟುಡಿಯೋದವರು ಸಹ ಇದನ್ನು ಮಾಡಬೇಕನ್ನೋದು ನಮ್ಮ ಅಭಿಲಾಷೆ. ನಮಸ್ಕಾರ. ಭಾರತ ಚಿತ್ರರಂಗದ ಅತ್ಯಂತ ಮೇರು ನಟರಾಗಿ, ಹಾಡುಗಾರರಾಗಿ ಕನ್ನಡ ಚಿತ್ರರಂಗವನ್ನು ಪ್ರಪಂಚದ ಮೂಲೆ ಮೂಲೆಗೂ ಪ್ರಸರಿಸಿದಂಥ ಗಾನ ಗಂಧರ್ವ ಕೋಗಿಲೆ ಕಂಠದ ನಂತರ ನಮ್ಮ ಜೊತೆಗೆ ಯಾವತ್ತೂ ಅವರು ಇರ್ತಾರೆ. ಅಂಥ ದಿಗ್ಗಜ ಹಾಡುಗಾರರನ್ನು ನಮ್ಮಂಥ ಸಣ್ಣ ಕಲಾವಿದರು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮುಖಾಂತರ ನಾವೇನು ಇವತ್ತು ನೆನಪು ಮಾಡಿಕೊಳ್ತಾ ಇದ್ದೀವಿ. ಈ ಪರಂಪರೆಯನ್ನು ಹಾಕಿಕೊಟ್ಟಂಥ ನಮ್ಮ ಸಂಗೀತ ಸ್ವರಾಂಜಲಿಯ ತಂಡದ ಎಲ್ಲ ಕಲಾವಿದರಿಗೆ ಮೊದಲನಾಗಿ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥ ಈ ದಿಗ್ಗಜರನ್ನು ನಾವು ಸ್ಮರಣೆ ಮಾಡೋದ್ರ ಮುಖಾಂತರ ಅವರಿಗೆ ನಾವು ಸ್ವಲ್ಪ ಆದ್ರೂ ಗೌರವ ಕೊಟ್ಟಂತಾಗ್ತದೆ. ಇಂಥ ಒಂದು ಪರಂಪರೆ ಕನ್ನಡ ಚಿತ್ರರಂಗದ ಎಲ್ಲ ನಟರಿಗೂ ನಾವು ಮಾಡುವ ಮುಖಾಂತರ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬೆಳೆದಂಥ ಈ ಎಲ್ಲ ದಿಗ್ಗಜರನ್ನು ನೆನಪು ಮಾಡಿಕೊಳ್ಳೋದು ನಮ್ಮದು ಒಂದು ಕರ್ತವ್ಯ. ಆಟಕ್ಕೂ ಕೂಡ ಈ ಒಂದು ಕರೋಕೆ ಸ್ಟುಡಿಯೋದಲ್ಲಿ ವಿಜೃಂಭಣೆಯಿಂದ ಆಚರಿಸಲು ತಾವೆಲ್ಲ ಅಣಿಯಾಗಿದ್ದೀರಿ. ತಮ್ಮೆಲ್ಲರಿಗೋಸ್ಕರ ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಚಿತ್ರರಂಗದಲ್ಲಿ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಅವರ ಹಾಡು ಕೇಳಿದರೆ ನಿಜವಾಗ್ಲೂ ಭಾಳ ರೋಮಾಂಚನ ಆಗ್ತದೆ. ಹಾಗಾಗಿ ಅವರ ಹಾಡುಗಳಂದರೆ ಇನ್ನೂ ಎಷ್ಟು ಪೀಳಿಗೆ ಬಂದ್ರೂ ಕಡಿಮೆನೇ. ಅಂಥ ಹಾಡುಗಳು ಕೊಟ್ಟಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಅದೇ ರೀತಿಯಾಗಿ ಇಳಯರಾಜ ಅವರನ್ನು ಭಾಳ ಹಿರಿಯರು, ಅವರು ಮಾರ್ಗದರ್ಶನ ಕೂಡ ಕನ್ನಡ ಚಿತ್ರರಂಗದಲ್ಲಿ ಭಾಳ ಇದೆ. ಅದೇ ರೀತಿಯಾಗಿ ರವಿಚಂದ್ರನ್ ಸರ್ ಅವರು ಕೂಡ ಒಳ್ಳೊಳ್ಳೆ ಚಿತ್ರಗಳನ್ನು ನಿರ್ದೇಶನ ಮಾಡಿ ಒಳ್ಳೊಳ್ಳೆ ಹಾಡುಗಳನ್ನು ಇನ್ನೂ ನೆನಪಿದ್ದಾವೆ ಪಿಕ್ಚರ್ಗಳು ಆ ಥರ ಮಾಡಿದ್ದಾರೆ. ಇನ್ನು ಮುಂದೆ ಒಳ್ಳೊಳ್ಳೆ 80 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ಇಳಯರಾಜ ಅವರದ್ದು ಹುಟ್ಟುಹಬ್ಬದ ಶುಭಾಶಯಗಳು ಮತ್ತು ರವಿಚಂದ್ರನ್ ಅವರು ಸ್ಟಾರ್ ನಟ ಅವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ನಿಂಗಜ್ಜ ಸರ್ ಅಕಾಡೆಮಿ ಸದಸ್ಯರಾದ ಅವ್ರದ್ದು ಹುಟ್ಟುಹಬ್ಬದ ಶುಭಾಶಯಗಳು. ಆರೋಗ್ಯ ಆಯಸ್ಸ ಹೆಚ್ಚಿಗೆ ಬೆಳೀಲಿ, ಅವರಿಗೆ ಉಲ್ಲಾಸ ಬರಲಿ, ಪ್ರತಿಯೊಂದು ಕಲಾದಂಡಕ್ಕೆ ತಗೊಂಡು ಹೋಗೋದು ಅಂತ ಹೇಳ್ತೀನಿ. ಏನೋ ಇದ್ದದೆಲ್ಲ ನಿಮ್ಮ ಮನಸ್ಸಿಗೆ ಬೆಳೆಸಲು ಹೋಗ್ಬೇಕಂತ ನಮ್ಮ ಉದ್ದೇಶ. ಅದೇ ರೀತಿ ನಮ್ಮ ಹಿರಮಟ್ಟಿಯವರಿಗೆ ಹುಟ್ಟಿದ ಆಯುಷ್ಯ ಚೆನ್ನಾಗಿರಲಿ, ಆರೋಗ್ಯ. ದಕ್ಷಿಣ ಭಾರತದ ಖ್ಯಾತ ಗಾಯಕರಾಗಿರ್ತಕ್ಕಂಥ ಡಾಕ್ಟರ್ ಎಸ್.ಪಿ. ಬಾಲಸುಬ್ರಹ್ಮಣ್ಯಂ ಸಾಹೇಬರ ಒಂದು ಹುಟ್ಟುಹಬ್ಬವನ್ನು ನಮ್ಮ ಕರೋಕೆ ಸ್ಟುಡಿಯೋದಲ್ಲಿ ಆಚರಣೆ ಮಾಡುವುದು ನನ್ನ ಒಂದು ಸುದೈವವನ್ನು ನಾನು ಅಂದ್ಕೊಂಡಿದ್ದೀನಿ. ಅದರ ಜೊತೆಗೆ ಹೇಳೋದಕ್ಕಿಂತ ಹೆಚ್ಚಾಗಿ ಅವರ ಜೊತೆಗೆ ಕೂಡ ನಮ್ಮದು ಕೂಡ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋದು ಕೂಡ ಅದು ನಮ್ಮ ಭಾಗ್ಯ. ಆಮೇಲೆ ಬಾಲಸುಬ್ರಹ್ಮಣ್ಯಂ ಅಂತ ಗಾಯಕ
ಮುಂದೆ ಹುಟ್ಟೋದಿಲ್ಲ, ಎಂದು ಕೂಡ ಹುಟ್ಟೋದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಅವರ ಒಂದು ಮಾರ್ಗದರ್ಶನದಲ್ಲಿ ಅವ್ರು ಏನು ಹಾಡಿದ್ದಾರೆ ಆ ಹಾಡುಗಳನ್ನು ಹಾಡುತ್ತಾ ನಾವು ಜೀವನವನ್ನು ಸಾಗಿಸ್ತಾ ಇದ್ದೀವಿ. ನಾವು ಜೀವನವನ್ನು ಅವರ ಹಾಡುಗಳನ್ನು ಹಾಡ್ತಲೇ ನಾವು ಜೀವನವನ್ನು ಕಟ್ಕೊಂಡಿದ್ದೀವಿ. ಇವತ್ತೇನಾದರೂ ನಾನು ಹಾಡ್ತೀನಿ ಅಂತಂದರೆ ಇವತ್ತು ತಮ್ಮೆಲ್ಲರ ಒಂದು ಅನಿಸಿಕೆ ಹೇಳ್ತಾರೆ ನನಗೆ, ಎಲ್ಲಾದರೂ ಹಾಡಿದ್ರೆ ಕೂಡ ಎಸ್ ಪಿ ಥರ ಹಾಡ್ತೀಯಪ್ಪ, ಎಸ್ ಪಿ ಥರ ಹಾಡ್ತಿದ್ದೆ. ನಾನು ಅವ್ರನ್ನ ಈಗಲ್ಲ, ಸಣ್ಣವರಿದ್ದಾಗಿದ್ದು ಕೂಡ ನಾನು ಅವರನ್ನು ಫಾಲೋಅಪ್ ಮಾಡ್ಕೊಂಬಂದಿರ್ಬೋದು, ಏನು ಅಲ್ಪ ಸ್ವಲ್ಪ ನಾನು ಹಾಡಬಹುದು ಅಷ್ಟೇ. ಹಾಗಾಗಿ ಅವರನ್ನು ನಾನು ಯಾವತ್ತೂ ಸ್ಮರಿಸ್ತೀನಿ. ದಕ್ಷಿಣ ಭಾರತದಲ್ಲಿ ಈ ಸಂದರ್ಭದಲ್ಲಿ ಸಿನಿಮಾ ಸಂಗೀತ ಕ್ಷೇತ್ರವನ್ನ ಸ್ವರಾಂಜಲಿ ವಿಶ್ವದಾದ್ಯಂತ ಪ್ರಸಾರ ಮಾಡಿದ ಗಣ್ಯರಾಗಿದ್ದಾರೆ. ಸ್ವಾಮಿ ವೀರೇಶ ಎಸ್ ಪಿ ಬಾಲಸುಬ್ರಹ್ಮಣ್ಯ ಅವರು ನಮ್ಮ ಹಾಡುಗಳ ಮೂಲಕ ಹಾಜಿ ಅಲಿ 40,000ಕ್ಕೂ ಹೆಚ್ಚು ಹಾಡುಗಳ ಮೂಲಕ ಲಕ್ಷ್ಮಿ ಲಲಿತಮ್ಮ ದಕ್ಷಿಣ ಭಾರತದ ಆನಂದ ಪೇಂಟರ್ ಕನ್ನಡಿಗರು, ತಮಿಳರು, ಮಲಯಾಳಿಗಳು ಮತ್ತು ಆಂಧ್ರದ ಕನಕಪ್ಪ ತೆಲುಗು ಭಾಷಿಕರಿಗೆ ಸದೋತನವನ್ನು ನೀಡಿರ್ತಕ್ಕಂಥ ಮಹಾನ್ ವ್ಯಕ್ತಿ. ನಗರದ ಅದೇ ತರನಾಗಿ ಇಳೆಯರಾಜ ಸ್ಟುಡಿಯೋದಲ್ಲಿ ಇಳೆಯರಾಜ ಅವರು ಮೀರೇಜ್ ನಬಿಸಾಬ ಹಾಗೂ ನೀಲಕಂಠಪ್ಪ ಮಲಯಾಳಂ, ತಮಿಳು, ಕನ್ನಡ, ತೆಲುಗು ಈ